Hi students, welcome back to my channel MD Happy. ಕರ್ನಾಟಕ ಸರ್ಕಾರ ಉಪನಿರ್ದೇಶಕಾಲಯ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ PUC ದ್ವಿತೀಯ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ 2024 ವಿಷಯ ರಾಜ್ಯಶಾಸ್ತ್ರ. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ 2021 ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ 21/10/2024ರಲ್ಲಿ ನಡೆದಂತಹ ಈ ಒಂದು ರಾಜ್ಯಶಾಸ್ತ್ರ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಸೊ ವಿದ್ಯಾರ್ಥಿಗಳು ಇದನ್ನು ಗಮನ ಕೊಟ್ಟು ನೋಡಿ. ಇನ್ನು ವಿದ್ಯಾರ್ಥಿಗಳಲ್ಲಿ ನಾನು ಕೇಳೋದೇನು ಅಂತಂದರೆ, ಭಾಳ ಜನ ವಿದ್ಯಾರ್ಥಿಗಳು ಡಿಸ್ಟಿಕ್ ವೈಸ್ ಕೇಳ್ತಾ ಇದ್ರಿ. ಸೊ ನಾನಿಲ್ಲಿ ಡಿಸ್ಟಿಕ್ ವೈಸ್ ಕೊಟ್ಟಿಲ್ಲ, ಯಾಕಂತಂದರೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಲಿ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಗಳಾಗಲಿ ಇವೆಲ್ಲ ನೀಲನಕ್ಷೆ ಆಧಾರವಾಗಿಟ್ಕೊಂಡೇ ಬಂದಿರ್ತವೆ. ಸೊ ಹಾಗಾಗಿ ಯಾವುದೇ ಗೊಂದಲಕ್ಕೀಡು ಮಾಡ್ಕೊಬೇಡಿ. ನಿಮ್ಮ ಪರೀಕ್ಷಾ ತಯಾರಿಯಲ್ಲಿ ನೀವಿರಿ. ನಾನು ಇಲ್ಲಿ ಕೊಡುವಂಥ ಮಾಹಿತಿ ಏನು ಅಂತಂದರೆ, ನಿಮ್ಮ ತಯಾರಿ ನಿಖರವಾಗಿರಲಿ ಮತ್ತು ಇದೇ ರೀತಿ ಪ್ರಶ್ನೆಗಳು ಬರ್ಬೋದು. ಅದೇ ಕೆಲವೊಂದು ಸೇಮ್ ಇರ್ತವೆ, ಕೆಲವೊಂದು ಇಷ್ಟಕ್ಕೆ ಕೆಲವೊಂದು ಪ್ರಶ್ನೆ ಪತ್ರಿಕೆ ಸೇಮ್ ಇರ್ತದೆ, ಇನ್ನು ಕೆಲವಕ್ಕೆ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ, ಅದು ಬಿಟ್ಟರೆ ಬೇರೇನಿಲ್ಲ. ಬಟ್ ನಿಮ್ಮ ಅಭ್ಯಾಸ ಮಾತ್ರ ನಿಲ್ಲಬಾರ್ದು, ಸರಿನಾ? ಸೊ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ವಿಡಿಯೋಗಳು ಪ್ಲೇಲಿಸ್ಟಲ್ಲಿ ಸಿಗ್ತವೆ, ಅವುಗಳನ್ನು ಸಹ ನೋಡಿ ಮತ್ತು ವಿಡಿಯೋವನ್ನು ಕೊನೆ ತನಕ ಭಾಗ ಎ, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಭಾರತ ಆಡಳಿತವು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಲ್ಪಟ್ಟ ಕಾಯ್ದೆ ಯಾವುದು ಅಂತ ಪ್ರಶ್ನೆ. ಉತ್ತರ 1858ರ ಕಾಯ್ದೆ. ಚುನಾಯಿತ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆಯ ಕಾರಣದಿಂದ ಖಾಲಿಯಾದ ಸ್ಥಾನಕ್ಕೆ ನಡೆಯುವ ಚುನಾವಣೆ ಅಂತ ಕೇಳಿದ್ದಾರೆ. ನೆನಪಿರಲಿ, ನಾನು ಈ ಪ್ಲೇಲಿಸ್ಟಲ್ಲಿ ನಾನು 2024ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೆ. ಸೊ ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಇದೆ. ಯಾರು ನೋಡಿದರೂ ಗೊತ್ತಿಲ್ಲ, ಬಟ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಉತ್ತರ ಉಪಚುನಾವಣೆ. ರಾಜ್ಯಾಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರು, ನೆನಪಿರಲಿ, ಮುಖ್ಯ ಕಾರ್ಯದರ್ಶಿಗಳು. ಚಿಪ್ಕೋ ಚಳುವಳಿಯ ರೂವಾರಿಗಳು ಚಾಂಡಿ ಪ್ರಸಾದ್ ಭಟ್. ಜನಾಂಗೀಯತೆಯ ನಾಡು ಎಂದು ಕರೆಯಲ್ಪಡುವ ರಾಷ್ಟ್ರ, ಅದು ಆಫ್ರಿಕಾ ಅಂತ ಹೇಳ್ತೀವಿ. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ನೋಡಿ, ರಾಷ್ಟ್ರಪತಿಗಳು, ಬಹುಪಕ್ಷ, 1986, 1948, ಡಿಸೆಂಬರ್ 10, ಆಪರೇಷನ್ ಪೋಲೋ. ಹೈದರಾಬಾದಿನ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯಲಾಗ್ತದೆ. ಹೌದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಕೈಗೊಳ್ತಾರೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಹೌದು, ಒಂದೇ ಪಕ್ಷ ನಮ್ಮಲ್ಲಿ ಆಡಳಿತಕ್ಕೆ ಬರೋದಲ್ಲ, ಪಕ್ಷಗಳು ಬಹಳಷ್ಟಿದ್ದಾವೆ, ಹಾಗಾಗಿ ಬಹುಪಕ್ಷ ಪದ್ಧತಿ ಇದೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ 1986ರಂದು ಸ್ಥಾಪನೆ ಆಯಿತು. ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ಆದ ವರ್ಷ 1948 ಡಿಸೆಂಬರ್ 10ರಂದು. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಈ ಪ್ರಶ್ನೆ ಭಾಳ ಸರಿ ಕೇಳಿದ್ದಾರೆ. ಲೋಕಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಲೋಕಪಾಲರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಹೊಂದಿಸಿ ಬರೆಯಿರಿ. ನೋಡಿ, ಅ ವಿಭಾಗ ಮತ್ತು ಬ ವಿಭಾಗ. ಸೈಮನ್ ಆಯೋಗ ಭಾರತಕ್ಕೆ ಬರುವುದೇ ಭಾರತೀಯರಿಗೆ ಶಾಸನಾತ್ಮಕ ಕೆಲವು ಮಾಹಿತಿಗಳನ್ನು ಮತ್ತು ಅವರಿಗೆ ಶಾಸನಾತ್ಮಕ ಅಧಿಕಾರಗಳನ್ನು, ಹಕ್ಕುಗಳನ್ನು ಕೊಡಲಿಕ್ಕೆ ಬರ್ತದೆ. ಸೊ ಉತ್ತರ ಶಾಸನಾತ್ಮಕ ಆಯೋಗ. ಪರೋಕ್ಷ ಚುನಾವಣೆ, ನೆನಪಿರಲಿ ನಮಗೆ, ರಾಜ್ಯಸಭೆ ಸದಸ್ಯರನ್ನು ಪರೋಕ್ಷವಾಗಿ ಆಯ್ಕೆ ಮಾಡ್ತೀವಿ, ಹೌದಾ? ಇನ್ನು ರಾಜ್ಯ ಸೇವೆಗೆ ಒಂದು ಉದಾಹರಣೆ ಅಂತಂದರೆ ಅದು KS, ಅದೇ ರಾಷ್ಟ್ರಕ್ಕೆ IAS ಅಂತ ಹೇಳ್ತೀವಿ. ಕಾರ್ಮಿಕರ ದಿನ ಮೇ 1 ಕಾರ್ಮಿಕರ ದಿನವಾಗಿದೆ. ಭಯೋತ್ಪಾದಕ ನಿಗ್ರಹ ಕಾಯ್ದೆ UAPA. ನನಗೆ ಕಮೆಂಟ್ ಮೂಲಕ ಇದರ ವಿಸ್ತೃತ ರೂಪವನ್ನು ನೀವೆಲ್ಲರೂ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಡಯಾರ್ಕಿ ಎಂದರೇನು? ಡಯಾರ್ಕಿ ಎಂದರೆ ದ್ವಿ ಸರ್ಕಾರ ಎಂದರ್ಥ. ಸರ್, ಇಲ್ಲಿ 2016 ಕೊಟ್ಟಿದ್ದೀರಲ್ಲ, ಏನು ಅಂತೇಳಿ ನೀವು ಕೇಳ್ಬೋದು. ಅದು ಯಾವ ವರ್ಷ ಈ ಪ್ರಶ್ನೆ ಬಿದ್ದಿದೆ ಎಂಬುದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮಾರ್ಚ್ 2016ರಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು. ಸಾಮಾಜಿಕ ತಾರತಮ್ಯ ಎಂದರೇನು? ಸಮಾಜದಲ್ಲಿ ವಿವಿಧ ವರ್ಗ, ಜಾತಿ, ಧರ್ಮಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಸಮಾನ ಅವಕಾಶಗಳಿಂದ ವಂಚಿತನಾಗಿರಿಸುವುದೇ ಸಾಮಾಜಿಕ ತಾರತಮ್ಯ. ನೋಡಿ, ಪ್ರಶ್ನೆ ಹೆಂಗೆ ಕೇಳಿದ್ದಾರೆ,
2018ರಲ್ಲಿ ಕೇಳಿದ್ದಾರೆ, 19ರಲ್ಲಿ ಕೇಳಿದ್ದಾರೆ, 20ರಲ್ಲಿ ಕೇಳಿದರೆ ಮತ್ತು ಈ ವರ್ಷ ಸಹ ಈ ಪ್ರಶ್ನೆ ಕೇಳಿದೆ. ರೈತರ ಮೂಲ ಕಸಬು ಕೃಷಿ. ರಾಷ್ಟ್ರ ನಿರ್ಮಾಣ ಎಂದರೆ ಜನರು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಸುವ್ಯವಸ್ಥತೆ ನಿರ್ಮಿಸುವ ವಿಶಾಲ ಪ್ರಕ್ರಿಯೆಯನ್ನು ರಾಷ್ಟ್ರ ನಿರ್ಮಾಣ ಎಂದು ಕರೀತೇವೆ. ಈ ವರ್ಷ ಕೇಳಿರುವಂಥ ಒಂದು ಹೊಸದಾಗಿರುವಂಥ ಪ್ರಶ್ನೆ. ಭ್ರಷ್ಟಾಚಾರ ಎಂದರೆ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ. ನನ್ನ ವೈಯಕ್ತಿಕ ಲಾಭಕ್ಕಾಗಿ ಮತ್ತವರನ್ನು ನಾನು ಮೋಸ ಮಾಡೋದು ಅಥವಾ ವಂಚನೆ ಮಾಡೋಕೆ ನಾವೇನಂತೀವಿ? ಭ್ರಷ್ಟಾಚಾರ ಅಂತೀವಿ. ಇನ್ನು ಬೀಗ ಕೆಳಗೆ ಯಾವುದಾದ್ರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಫೆಡರಲ್ ನ್ಯಾಯಾಲಯಲ್ಲಿ ಮತ್ತು ಯಾವಾಗ? ನಾನು ಮುಂದೆ ಮೆನ್ಷನ್ ಮಾಡಿದ್ದೀನಿ, ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಿ ಹೋಗಿ. ದೆಹಲಿಯಲ್ಲಿ ಮತ್ತು 1937ರಲ್ಲಿ ಸ್ಥಾಪನೆಯಾಯಿತು. ಯಾವಾಗ ಎಲ್ಲಿ ಅಂತಂದರೆ ದೆಹಲಿಯಲ್ಲಿ. ಯಾವಾಗ ಅಂತಂದರೆ 1937 ಸ್ಥಾಪನೆ ಆಯಿತು. ಮಾರ್ಚ್ 2017 ಕೇಳಿದೆ, ಸೆಪ್ಟೆಂಬರ್ 20ರಲ್ಲಿ ಕೇಳಿದೆ. ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಪಂಜಾಬನ್ನು 2 ರಾಜ್ಯಗಳಿಗೆ ವಿಭಜಿಸಲಾಗಿತ್ತು. ಅವುಗಳೆಂದರೆ ಪಂಜಾಬ್ ಮತ್ತು ಹರಿಯಾಣ. ನೋಡಿ ಪ್ರಶ್ನೆ ಯಾವಾಗ ಕೇಳಿದ್ದಾರೆ? 2016, 18, 19ರಲ್ಲಿ ಕೇಳಿದ್ದಾರೆ. ದ್ವಿತೀಯ ಪಕ್ಷ ಪದ್ಧತಿ ಅಥವಾ ದ್ವಿಪಕ್ಷ ಪದ್ಧತಿ ಉದಾಹರಣೆ ಕೊಡಿ. ಒಂದು ದೇಶ ರಾಜಕೀಯ ವ್ಯವಸ್ಥೆಯಲ್ಲಿ 2 ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿದ್ದರೆ ಅದು ರಿಪಬ್ಲಿಕ್ ಪಕ್ಷಗಳು. ದ್ವಿಪಕ್ಷ ಪದ್ಧತಿಯನ್ನು ಉದಾಹರಣೆಗೆ ಅಮೆರಿಕಾದ ಕನ್ಸರ್ವೇಟಿವ್ ಮತ್ತು ರಿಪಬ್ಲಿಕ್ನ ಪಕ್ಷಗಳು ಅಂತ ಹೇಳ್ತೀವಿ. ಕೇಂದ್ರ ಲೋಕ ಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. 1 ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು, 2 ಜಂಟಿ ನೇಮಕಾತಿಗಳನ್ನು ಮಾಡುವ ಮೂಲಕ ಏನು ಮಾಡ್ತದೆ ಅಂತಂದರೆ ನಿಮ್ಮಲ್ಲಿ ಈ ಒಂದು ಲೋಕಸಭೆ ಸೇವೆ 2 ಕಾರ್ಯಗಳನ್ನು ಮಾಡುತ್ತದೆ. ಮಾರ್ಚ್ 2017ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಮರ್ಯಾದೆ ಹತ್ಯೆ ಎಂದರೇನು? ಆಧುನಿಕತೆಯ ಪರಿಣಾಮವಾಗಿ ಯುವಜನತೆ ಅಂತರ್ಜಾತಿ ಮತ್ತು ಅಧರ್ಮದ ವಿವಾಹಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ತಪ್ಪಿಸಲು ಮತ್ತು ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳಲು ಹಿರಿಯರು ನಡೆಸಲಾಗುತ್ತಿರುವ ಹತ್ಯೆಗಳನ್ನು ಮರ್ಯಾದೆ ಹತ್ಯೆಗಳೆಂದು ಕರೆಯಲಾಗಿದೆ. 2018ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಜಾತಿ ಆಧಾರಿತ ಅಸಮಾನತೆ ಎಂದರೆ ಜಾತಿಯನ್ನು ಆಧರಿಸಿ ತಾರತಮ್ಯ ಮಾಡುವುದು ಜಾತಿ ಆಧಾರಿತ ಅಸಮಾನತೆ. ಜೂನ್ 2015ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಕಡ್ಡಾಯ ಶಿಕ್ಷಣ ಎಂದರೇನು? 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯ ಶಿಕ್ಷಣ ಪಡೆಯುವುದು ಕಡ್ಡಾಯ ಶಿಕ್ಷಣ ಎಂದು ಕರಿತೇವೆ. ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಾರೆ, ಸೊ ಈ ಪ್ರಶ್ನೆ ನೆನಪಿರಲಿ. ಭ್ರಷ್ಟಾಚಾರ ಒಂದು ವ್ಯಾಖ್ಯೆ ಬರೆಯಿರಿ. ಖಾಸಗಿ ಉದ್ದೇಶಗಳಿಗೆ ಸಾರ್ವಜನಿಕ ಕರ್ತವ್ಯಗಳ ಔಪಚಾರಿಕ ಮಾರ್ಗವನ್ನು ಬದಲಿಸುವುದೇ ಭ್ರಷ್ಟಾಚಾರ. ನೋಡಿ, ಖಾಸಗಿ ಉದ್ದೇಶಗಳಿಗೆ ಸಾರ್ವಜನಿಕರ ಕರ್ತವ್ಯಗಳ ಔಪಚಾರಿಕ ಮಾರ್ಗವನ್ನು ಕರ್ತವ್ಯಗಳನ್ನೇ ಬದಲಾಯಿಸ್ತೀವಿ. ಇನ್ನು ಭಾಗ ಸಿ 5 ಅಂಕದ ಪ್ರಶ್ನೆಗಳು. 1947ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಮೌಲ್ಯಾಂಶಗಳನ್ನು ವಿವರಿಸಿ. ಪ್ರತ್ಯೇಕ ಚುನಾವಣೆ ಲಕ್ಷಣಗಳನ್ನು ವಿವರಿಸಿ. ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಚರ್ಚಿಸಿ. ಜಿಲ್ಲಾಧಿಕಾರಿ 5 ಕಾರ್ಯಗಳನ್ನು ತಿಳಿಸಿ. ಕರ್ನಾಟಕ ಲೋಕಸಭಾ ಆಯೋಗದ ಬಗ್ಗೆ ಬರೆಯಿರಿ. ಪರಿಸರ ಚಳವಳಿಯ ರಾಜಕೀಯ ಪರಿಣಾಮಗಳಾವು. ಭಾರತ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ಒಂದು ದೊಡ್ಡ ತೊಡಕಾಗಿದೆ, ಹೇಗೆ ವಿವರಿಸಿ. ಲೋಕಾಯುಕ್ತದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. 10 ಅಂಕದ ನೋಡಿದಾಗ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ನೀವು 10 ಅಂಕದಲ್ಲಿ ಬರೀಬೇಕು. 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ವಿವರಿಸಿ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ದಲಿತ ಚಳವಳಿಯ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ರಾಷ್ಟ್ರೀಯ ನಿರ್ಮಾಣಕ್ಕೆ ಅಗತ್ಯದ ಅಂಶಗಳನ್ನು ವಿವರಿಸಿ ಅಂತ ಹೇಳ್ತೀನಿ. ಸೊ ಭಾಳ ನನಗೆ ಅನಿಸೋ ಮಟ್ಟಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಏನು ಚೇಂಜಸ್ ಇಲ್ಲ. 1-2 ಪ್ರಶ್ನೆಗಳು ಅಥವಾ 1-3 ಪ್ರಶ್ನೆಗಳು ಏನಪ್ಪ ಅಂತ ಚೇಂಜ್ ಆಗಿ ಬಂದಿರೋದ್ರಿಂದ ಸೊ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೆ ಈಗ ಆಗಬೇಡ್ರಿ. ಸೊ ನೀವು ನಿಮ್ಮದೇ ಆದಂಥ ಒಂದು ನೋಟ್ಸನ್ನು ಮಾಡ್ಕೊಳ್ಳಿ. ಹಾಗಾಗಿ ಆ ನೋಟ್ಸ್ ಪ್ರಕಾರ ನಿಮ್ಮದೇ ಅಂತ ನೋಟ್ಸ್ ತಗೊಂಡು ನೀವು ಓದಿದರೆ ನೀವು 80ಕ್ಕೆ 80 ಅಂಕ ಪಡಿತೀರಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು.